ದಾನ ಧರ್ಮ ಮಾಡುವಾಗ, ಉಪವಾಸ ಮಾಡುವಾಗ ಮಗದೊಮ್ಮೆ ಆ ದೈವಿಕ ಪ್ರಜ್ಞೆ ಏನಿದೆ ಅದನ್ನು ಬೆಳೆಸಲು ನಮಗೆ ಪ್ರೇರಣೆಯಾಗಬೇಕೆಂಬ ನಮಗೆ ಒಂದು ಸಂದೇಶ ಸಿಗುತ್ತದೆ. ಹಿಂದೂ ಸಂಪ್ರದಾಯದಲ್ಲೂ ಕೂಡ ಅಷ್ಟೇ, ಉಪವಾಸದ ಬಗ್ಗೆ ಮಾತಾಡುವಾಗ ಇನ್ನರ್ ಹಾರ್ಮೋನಿ ಅಂತ ಹೇಳ್ತೇವೆ, ಆಂತರಿಕ ಸಾಂಗತ್ಯ ಅಥವಾ ಸಾಮರಸ್ಯ ಅಥವಾ ಇಂಟರ್ನಲ್ ಬ್ಯಾಲೆನ್ಸ್ ಅಂತ ಹೇಳ್ತೇವೆ. ಅದು ನಮ್ಮ ಜೀವನದ ಆಧಾರ ಸ್ತಂಭವಾಗುತ್ತದೆ. ಹೀಗಿರುವಾಗ ನಾವು ಬೇರೆ ಬೇರೆ ವಿವಿಧ ಧರ್ಮಗಳಿಗೆ ಸೇರಿದವರಾಗಿದ್ದರೂ ಕೂಡ ನಾವು ಬಹುಶಃ ನಮ್ಮನ್ನು ಸೃಷ್ಟಿಸಿದ, ನಮ್ಮನ್ನು ಪ್ರೀತಿಸುವ ಆ ಭಗವಂತನ ಮಕ್ಕಳೆಂಬ ಆ ಚಿಂತನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಖಂಡಿತವಾಗಿಯೂ ಅರ್ಥಭರಿತ. ನಾವು ಬೇರೆ ಬೇರೆ ಧರ್ಮಗಳಿಗೆ ಸೇರಿದವರಂತ ಹೇಳುವ ಬದಲು ನಾವೆಲ್ಲರೂ ಆ ಭಗವಂತನ ಆ ಪ್ರೀತಿಯ ಸಂಕೇತವಾಗಿರುವ ಒಂದೇ ದೇವರ ಮಕ್ಕಳೆಂಬ ಚಿಂತನೆ ನಮ್ಮಲ್ಲಿ ಮೂಡಬೇಕೆಂದು ಎಲ್ಲಾ ಧರ್ಮಗಳು ನಮಗೆ ಹೇಳ್ತಾ ಇವೆ. ಹೀಗಿರುವಾಗ ಇಫ್ತಾರ್ ಕೂಟದಲ್ಲಿ ನಾವು ಕೇವಲ ಉಪವಾಸವನ್ನು ಕೊನೆಗೊಳಿಸುವ ಸಮಯ ಎಂದು ಚಿಂತಿಸುವುದು ಸರಿಯಲ್ಲ. ಬದಲಾಗಿ ನಾವೆಲ್ಲರೂ ಬೆರೆತು ಒಂದೇ ಮೇಜಿನಲ್ಲಿ ಒಟ್ಟಿಗೆ ಸೇರಿ ಆಹಾರ ಸೇವಿಸುವಾಗ ಸಂವಾದ ವಿಭಜನೆಗಿಂತ ಶ್ರೇಷ್ಠ, ಗೆಳೆತನ ಹೆದರಿಕೆಗಿಂತ ಶ್ರೇಷ್ಠ, ಪೂರ್ವಕಲ್ಪಿತ ಅಭಿಪ್ರಾಯಕ್ಕಿಂತ ಇತರರನ್ನು ಗೌರವಿಸುವುದು ಶ್ರೇಷ್ಠ ಎಂಬುದರ ಅರಿವು ಮೂಡಿಸುವುದು ಖಂಡಿತವಾಗಿಯೂ ಇಂದು ಸಮಂಜಸವಾಗಿದೆ. ನಮ್ಮ ದೇಶದಲ್ಲಿ ವಿವಿಧ ಧರ್ಮಗಳನ್ನು ಒಡೆಯುವ ಹಲವಾರು ಸಂಗತಿಗಳು ನಡೆಯುತ್ತಾ ಇವೆ. ವಿಶೇಷವಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ತಪ್ಪು ತಿಳುವಳಿಕೆ ಹಾಗೂ ಸಸ್ಪಿಷನ್, ಶಂಕೆ, ಇವುಗಳಿಂದ ನಮ್ಮ ಸಮಾಜ ಒಡೆಯುತ್ತಾ ಹೋಗ್ತಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಫ್ತಾರ್ ಕೂಟವನ್ನು ಇಟ್ಟುಕೊಂಡು ನಾವು ಒಟ್ಟಾಗಿ ಭೋಜನ ಮಾಡುವಾಗ ಒಂದು ಹೊಸ ಭರವಸೆ ಮೂಡುವಂತಾಗ್ತದೆ. ಆದುದರಿಂದ ನಮ್ಮ ವಿಶ್ವಾಸ, ಯಾವುದೇ ಧರ್ಮದವರು ನಾವಿರಬಹುದು, ಹಿಂದೂಗಳಿರ್ಬೋದು, ಮುಸ್ಲಿಮರು, ಕ್ರಿಶ್ಚಿಯನ್ ಇರಬಹುದು, ನಮ್ಮ ವಿಶ್ವಾಸ ವಿಭಜಿಸುವ ವಿಶ್ವಾಸವಲ್ಲ, ನಮ್ಮನ್ನು ತುಂಡು ಮಾಡುವಂತಹ ವಿಶ್ವಾಸವಲ್ಲ, ನಮ್ಮನ್ನು ವಿಂಗಡಿಸುವ ವಿಶ್ವಾಸವಲ್ಲ. ಬದಲಾಗಿ ದಯ ತೋರುವ, ಶಾಂತಿ ಸಾರುವ, ನ್ಯಾಯ ನೀತಿಯನ್ನು ಒದಗಿಸುವ ಅಥವಾ ನ್ಯಾಯ ನೀತಿಯನ್ನು ನಮಗೆ ನೀಡಲು ಪ್ರೇರಣೆಯಾಗುವ ವಿಶ್ವಾಸ ಎಂಬುದನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ಇಂತಹ ಪ್ರೀತಿಯ, ಕರುಣೆಯ, ಶಾಂತಿಯ ಸಂದೇಶ ಸಾರಲು ಆ ಭಗವಂತ ನಮ್ಮನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ತಮಗೆಲ್ಲರಿಗೂ ಧನ್ಯವಾದಗಳು.